മാജനബിന്ദുക്കെല്ലാം നല്ലമേ ನಾನು ಚಾಮರ ದಿನೇಶ್ ಬೆಳ್ಳೆಪ್ಪ நீங்கள் ನೋಟಿನುള്ളത് ನಡುಬಾಡೆ ನ್ಯೂಸ್ ಯೂಟ್ಯೂಬ್ ಚಾನಲ್ ಇಂದು ಅವರು ಕನ್ನಪಟ್ಟಂಥ ವಿಚಾರದ ಬಗ್ಗೆ ತಕ್ಕಪರಿಯೋಕ್ಕೆ ಜ್ಞಾನ ಮಾಡಿತುಳ್ಳ ಅದು 8th ಶೆಡ್ಯೂಲ್ ಕೊಡೋತಕ್ಕನ 8ನೇ ಪರಿಚ್ಛೇದಕ್ಕೆ ಕೂಟೊಂಡು ಅನ್ನೋಂಥ ವಿಚಾರದಲ್ಲಿ ಭಾರಿ ಕಾಲದಿಂದ ನಡೆದುಳ್ಳಂಥ ಅವರು ನೈಪು ಅದಂಗೆ ಗೊತ್ತನಿಗೆ ಇಕ್ಕ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಕನ್ನಡ ಕೊಡೋ ಸಾಹಿತ್ಯ ಅಕಾಡೆಮಿಕರು ಕಾಗದವಪ್ಪ ಅದಂಡ ಕಲೆನೆಲೆ ಆಳನೂಳ ಎಂತ ಉಂಡು ಅದಂಡ ಇತಿಹಾಸ ಪೆರುಮೆ ಎಂತ ಉಂಡು ಅದಂಡ ಚೋದೆ ಎಂತ ಉಂಡು ಅದಂಡ ವಿವರತನ ಒಂದು ತಿಂಗತ್ರೊಡೆಯ ತಾರಿ ಏನಿಂಡು ಹಂಗಾಯ್ತು ಆ ವಿಚಾರಕ್ಕೆ ಪುನಃ ಈಗ ದುಂಬ ತಕ್ಕಬಾಕ ಆಯಂಡುಳ್ಳಲ್ಲಿ ಮನೆಯದವರು ಕೂಟವು ಕೂಡಿ ಆಚಿ ಅದಕ್ಕೆ ಸಂಬಂಧಪಟ್ಟನಕ್ಕೆ ತಕ್ಕ ಪರಿಯನ್ನು ಜ್ಞಾನ ಮಾಡಿ ಈ ತಕ್ಕ ಎಲ್ಲಿಕೆತ್ತನೆ ಎತ್ತು ಅಂದು ಗೊತ್ತಿಲ್ಲ ಏನಂಚೆ ಕೆಲವೊಂದು ವಿಚಾರ ಕೆಲವೊಂದು ಜಾಗದಲ್ಲಿ ಕಾಡಂಗೂತು ಇಂದ ಆಯ್ತಪ್ಪ ಕಾಡಂಗೂತು ಅನ್ನಕ್ಕೆ ಅರಣ್ಯರೋಧನ ನನ್ನ ಪಲ್ಯ ಕಾಡ್ರೋಳದಿಂದ ಕೂತು ಕೊಡ್ತೆ ತೆಂಗಿ ದಾರಕ್ಕೆ ಹೋಗ್ಕೊಂಡು ಹೋಗುವ ಹಿಂಗಕ್ಕೆ ಗೋಪುಲ ಎಲ್ಲಿಗೆ ಎತ್ತೊಂಡು ಹೋಗ್ಲಿಕ್ಕೆ ಎತ್ತುಲ್ಲ ಅಂದು ಅಂದರೆ ನಂಗಡ ಈ ತಕ್ಕು ಕುಡಿ ದಾರಕ್ಕೆ ಎತ್ತೊಂಡು ಹಿಂಗಕ್ಕೆ ಎತ್ತುಲ್ಲ ಅಥವಾ ಎತ್ತು ಅನ್ನೋದು ಗೊತ್ತಿಲ್ಲ ಆಚೆಗೂ ನಂಗಕ್ಕೆ ಅರಿವುಳ್ಳದನ್ನ ಗೊತ್ತುಳ್ಳದನ್ನ ಮಂಗ ಹೊರಚಕ್ಕಂತ ಪ್ರಯತ್ನ ನೋಟನ ಮಿಂಜಕ್ಕೆ ಪೋಕೋನೇನು ಈ ಭಾರತ ಸಂವಿಧಾನ ಹತ್ರ 8ನೇ ಪರಿಚ್ಛೇದ ಇದು ಸಂವಿಧಾನ ಹತ್ರ 344/1 പിന്നെ 351ನೇ ವಿಧಿಲು ಬಪ್ಪಂಥದ್ದು ಇದು ஒரு ಭಾಷೆ ರಾಷ್ಟ್ರೀಯ ಸ್ಥಾನಮಾನವನ್ನು ಪಡೆದಂಡು ಅಧಿಕೃತವಾಯಿತು ರಾಷ್ಟ್ರೀಯ ಭಾಷೆರ ಸಾಲಲು ಪಂಜಿ ಇಡೀ ರಾಷ್ಟ್ರದಲ್ಲೂ ಏನೇ ವ್ಯವಹಾರ ಮಾಡೋಕ್ಕೂ ಕೂಡಿ ಆ ಭಾಷೆನ ಅಧಿಕೃತವಾಯಿತು ಬಳಸಲು ಅನ್ನುವಂಥವ್ರು ಅವಕಾಶ ಕೊಟ್ಟುವಂಥ ಸಂವಿಧಾನದ ಅಡಿಯಲ್ಲಿ ಅವಕಾಶ ಕೊಟ್ಟುವಂಥದ್ದು ಇದು ಈಗಾಗಲೇ ಸುಮಾರು 22 ಭಾಷೆಗೆ ಕಿಟ್ಟಿತ್ತು ಅದಿಲ್ 1950 ಸಂವಿಧಾನ ರಚನೆ ಅಂತ ಆಚೆ ಆ ಟೈಮಲ್ಲಿ ಕಿಟ್ನದು ಬರೀ 14 ಭಾಷೆಗೆ ಅದು ಅನ್ನೋದು ಇಕ್ಕ 22 ಭಾಷೆಗೆ ಕೊಡ್ತಿತ್ತು ಕರ್ನಾಟಕದ ಕೊಂಕಣಿ ಕರ್ನಾಟಕ ಗೋವತ್ರ ರಾಜ್ಯ ಭಾಷೆಯೂ ಅಕ್ಕು ಕೊಂಕಣಿ ಕರ್ನಾಟಕತ್ತು ಅದನ್ನು ತಕ್ಕವರೆ ಜನ ಉಳ್ಳನಕೊಂಡು ಅದು ಕರ್ನಾಟಕಕ್ಕೂ ಕೂಡಿತುಂಡು ಕರ್ನಾಟಕದ ಭಾಗತ್ತು ಕೂಡಿತುಂಡು ಇಕ್ಕ ತುಳು ಪಿಂಜ ಕೊಡವತ್ನ ಈ ಭಾಷೆಗೆ ಕೂಟೊಂಡು 8ನೇ ಪಟ್ಟಿಗೆ ಕೂಟೊಂಡು ಅನ್ನಿಂಡು ಪ್ರಯತ್ನ ಆಯನುಂಡು ಇದಕ್ಕೆ ಕೂಟುಚ್ಚೆಗೆ ಎಂತ ಲಾಭ ಅಂದಪ್ಪ ಕಚೆಗೆ ಒಮ್ಮ 8ನೇ ಪಾಜಕವರು ಭಾಷೆ ಕೂಡಿಪೋಚೆಂಗಿ ಎಂತ ಆದ್ಯವಾಯಿತು ನಂಗಡ ಯುನೆಸ್ಕೋ ಎಂತ ವರದಿ ಮಾಡಿತ್ತು ಇನ್ನೊರು 30-60 ಕಾಲತ್ರ ಒಳಿಯ ಕೊಡವತಕ್ಕ ಇಪ್ಪುಲ್ಯಾನ್ ಅಂತವರು ವರದಿ ನಾಮ ತಂದಿತ್ತು ಆ ವರದಿ ಪೊಟ್ಟುದು ಮಾಡಲು ಅಂಚೆಗೆ ಆ ಬಳಕೆಯಲ್ಲಿ ಇನ್ನೂ ಇಪ್ಪ ಭಾಷೆಗೆ ಅಥವಾ ಪಾಜಕ್ಕೆ ಪ್ರೋತ್ಸಾಹ ಕೊಟ್ಟುವ ಒತ್ತಾಸೆ ಕೊಟ್ಟುವ ಅದನ್ನು ಇನ್ನೆಚ್ಚಕ್ಕೂ ಗಟ್ಟಿ ಆಯ್ತು ಬಳತುಕೊಳ್ಳಂಗೆ ಅವಕಾಶ ಆಪಾಣೆಂದು ಅದರ ಜೊತೆಗೆ ಏದೇ ಸರ್ಕಾರವೇ ಬರುತ್ತನ ಕೋರ್ಟ್ ಇಕ್ಕು ಕಚೇರಿ ಇಕ್ಕು ಲೋಕಸಭೆ ಇಕ್ಕು ಅಧಿವೇಶನ ಇಕ್ಕು ಈ ರಾಜ್ಯ ಅಧಿವೇಶನ ಇಕ್ಕು ಈ ವಿಧಾನಸೌಧ ಇಕ್ಕು ಲೋಕಸಭಾ ಇಕ್ಕು ಇಂಥ ಜಾಗತ್ಲೆಲ್ಲ ಕೊಡೋ ತಕ್ಕ ಪರಿಯೋರು ಪಿನ್ನ ಅದೇ ಜಾಗತ್ಲನ್ನು ಟ್ರಾನ್ಸ್ಲೇಟ್ ಮಾಡಿತ್ತು ಅರ್ಥ ಹಾಕ್ಕೊಂಡು ಅರ್ಥ ಭಾಷೆಗಳು ಒಣ್ಣಂಥ ವ್ಯವಸ್ಥೆ ಕೂಡ ಅಲ್ಲೇ ಇಪ್ಪ ಅದರ ಜೊತೆಗೆ ಭಾಷಾ ಸಮ್ಮಾನರಂಥ ಪ್ರಶಸ್ತಿ ಪಡೆದ ಅವಕಾಶ ಇಪ್ಪ ತರ್ಜುಮೆ ಸಾಹಿತ್ಯಕ್ಕೆ ಅವಕಾಶ ಇಪ್ಪ ಇದೆಲ್ಲರ ಜೊತೆಗೆ ನಂಗ ಪ್ರತಿ ಯೂನಿವರ್ಸಿಟಿಲು ಪ್ರತಿ ನಂಗಡ ಓದಲು ಎಳ್ತಲು ಕೂಡಿ ನಂಗಡ ಐಚ್ಛಿಕ ವಿಷಯವಾಯಿತು ಹೊಡ್ತವಲು ಅದು ಅಲ್ಲದೆ UPSC ಇರಂಥ IAS IPS ಇರಂಥ ಪರೀಕ್ಷಾ ಆಧಾರದಲ್ಲಿ ಕೂಡಿ ನಂಗೆ ಈ ಕೊಡವತಕ್ಕನ ಐಚ್ಛಿಕ ವಿಚಾರವಾಯಿತು ಹೊಡ್ತೋಲು ಅನ್ನೋಂಥ ಅವಕಾಶ ಈ 8ನೇ ಪರಿಚಯದ ಹತ್ರ ಉಳಿದು ಕೂಡಿಪೋಚಂಗೆ ಕೊಟ್ಟ ಒಟ್ಟು ಅನ್ನೋಗಿ ಅವರು ಪರಿಪೂರ್ಣವಾಯಿತು ಅವರು ಭಾಷೆನ ಉಳ್ತೊಕೊಳ್ಳಂಗೆ ಕೊಡಿಗೆ ನೇತೊಕೊಳ್ಳಂಗೆ ಎಂತೆಲ್ಲ ಅವಕಾಶ ಉಂಟೋ ಆ ಎಲ್ಲ ಅವಕಾಶವು 8ನೇ ಪರಿಚಯದಲ್ಲಿ ಕುಟ್ಟುವ ಅನ್ನುವಂಥದ್ದು ಅನ್ನಾಚಂಗಿ ಕೊಡವತಕ್ಕನ ಏನಂಗೆ 8ನೇ ಪರಿಚಯದಕ್ಕೆ ಕೂಟಿತ್ತಿಲ್ಲ ಕೊಡತಕ್ಕ ಪಳಿಯದಲ್ಲವ ಅಥವಾ ಪುದಿಯದ ಅನ್ನೋದನ್ನು ಜ್ಞಾನ ಮಾಡೋ ಮಿಂಜ ಇಲ್ಲಿಗೆತ್ತನೆ ಎಂತ 22 ಭಾಷೆ ಕೂಟಿತ್ತು ಆ 22 ಭಾಷೆನ ನೋಟೇಂಡು ಬಾತೆಂಗಿ ಅದು ಅಲ್ಲಿ ಎಲ್ಲಿ ರಾಜಕೀಯ ಪ್ರಭಾವ ಎಂಜತ್ತು
ಇಲ್ಲಿ ರಾಜಕೀಯ ಪ್ರಭಾವ ಜಾಸ್ತಿ ಎಂಜತ್ತು ಒತ್ತಡ ಎಂಜತ್ತು ಓರರ್ಥದಲ್ಲಿ ವೋಟ್ ಬ್ಯಾಂಕ್ ಅನ್ನೋದು ಎಲ್ಲಿ ಏರ ಸಂಖ್ಯೆ ಎಂಜತ್ತು ಅಲ್ಲಿ ಮಾತ್ರ ಆ ಭಾಷೆಗೆ ಮನ್ನಣೆ ಕೊಡಪ್ಪಂಥ ವ್ಯವಸ್ಥೆ ಆಯಿತು. ಏನಂಗೆ ಕೊಡೋತಕ್ಕನ ಆಯ್ತಲೆ ಅದಾರು ಕೋಟಿತ್ಲೆ ಅಂಚೆಗೆ 100% ಕೊಟ್ಟಿತ್ತು. ಸುಮಾರು 20-25 ಕಾಲಕ್ಕೆ ಬಯ್ಯತಿಂಜನು ಇದನ್ನು ಆದ್ಯವಾಯ್ತು ಏನ ಮಳಿಯೋಡ್ತ ಹಿಂಗೆ CNC ನಂದಿನ ರೌಂಡ ನಾಚಪ್ಪ ಹಿಂಗೆ ಇದನ್ನು ಎಂಥದೇ ಕ್ರೆಡಿಟ್ ಉಂಡೆಗೂ ಕೂಡಿ ನೇರವಾಯ್ತು ಕುಟ್ಟಂಡಿದ್ದು ನಂದಿನ ರೌಂಡ ನಾಚಪ್ಪ ಹಿಂಗಡ CNCக்கு ಹಿಂಗೆ ಆ ಕಾಲ ತಿಂಜನೆ ಅದನ್ನು ಪ್ರತಿ ಜಾಗತ್ತಲು ಕೂಡಿ ಎಣ್ಣೆಣ್ಣು ಬಂತು ಕೋಟಣ್ಣು ಬಂತು ಅದನ್ನ ಪ್ರಭಾವ ತಿಂಜ ಬೊರೆ ಸಂಸದಂಗ ವಿಧಾನ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಅನ್ನೋದು ಉಂಡು. ವಿಧಾನಸಭೆ ಅಧಿವೇಶನಕ್ಕೂ ಕೂಡಿ ಚರ್ಚೆಗೆ ಬಂದದುಂಡು. ತುಳುರ ಕೂಡ ಕೊಡವನ್ನು ಕೂಡಿ ಕೂಟುಂಡು ಉಂಡು. ತುಳುನಾಡರ ಶಾಸಕರಿಗೂ ಕೊಡಗರ ಕೆಲವು ಶಾಸಕರುಗಳು ಅದನ್ನ ತಕ್ಕ ಬಂದದುಂಡು. ವಿಶೇಷವಾಯಿತು ರಾಜ್ಯಸಭೆಯಲ್ಲಿ ಜಾರ್ಜ್ ನಂಗಡ BK ಹರಿಪ್ರಸಾದ್ ಪಿಂಜ ಹಂಗಿಂಜ ಬಯ್ಯ ನಂಗಡ ಹಿಂಗಾಯಿತು ಕ್ರಿಶ್ಚಿಯನ್ ಮಿನಿಸ್ಟರ್ ಆಯ್ತು ಹಿಂಗೆ ಹಿಂಗ ವಿಶ್ವನಾಥ್ ಹಿಂಗ ಅದೆಲ್ಲ ಹಿಂಗೆ ಮಲ್ಯದಾಯಿತು. ವಿಜಯ್ ಮಲ್ಯ ಕೂಡ ಕೊಡೋತಕ್ಕನ 8ನೇ ಪರಿಚಯದಕ್ಕೆ ಕೂಟೊಂಡು ಅಣಿಂಡು ಅಂದ್ರಲ್ತ ಆಸ್ಗರ್ ಫರ್ನಾಂಡಿಸ್ ಅನ್ನೋ ಹಂಗೋ ಕೂಡಿ ರಾಜ್ಯಸಭೆ ಸದಸ್ಯ ಆಯ್ತಿಪ್ಪ ಅಂತ ಕಾಲಘಟ್ಟದಲ್ಲಿ ಕೇಂದ್ರ ಸರ್ಕಾರത്തിൽ ಭಾರಿ ಪ್ರಭಾವ ಹಿಂಗಂತ ಕರ್ನಾಟಕದ ನಾಯಕ ಅವು ಕೂಡಿ ಕೊಡೋತಕ್ಕನ ಕೂಟೊಂಡು ಅಣಿಂಡು ಒತ್ತಾಯನ ಮಾಡಿ ತಿಂಜತ್ತು ಚೆಂಗೆ ಎನ್ನಂಗೆ ಇದು ಆಯ್ತಲ್ಲ ಅಂಚೆಗೆ ಎಕ್ಕ 22 ಭಾಷೆ 14 ಜೊತೆಗೆ ಬಾಕಿ 8 ಕೂಡಿತ್ತು 22 ಭಾಷೆ ಮಾಡಿಚೋ ಆ ನೇರത്തിൽ ಬಾಕಿ ಭಾಷೆಯು ಕೂಡಿ ನಂಗಳು ಕೂಟೊಂಡು ಉಂಡು ಬಾತು ಈಗ 32 ಪಾಜೆ ಒಟ್ಟು ನಂಗೆ ಏದು 8ನೇ ಪರಿಚಯದಕ್ಕೆ ಕೂಟೊಂಡು ಉಂಡು ವೆಯ್ಟಿಂಗ್ ಲಿಸ್ಟ್ಲು ಉಂಡು. ಆ ವೆಯ್ಟಿಂಗ್ ಲಿಸ್ಟ್ ಉಳ್ಳಂಗಾಯ್ತು ಸರ್ಕಾರ ಅವರು ನಿಯಮ ಮಾಡೋದು ಇನ್ನು ದಾರನಕ್ಕೆ ಬಂದ ಎಲ್ಲ ಭಾಷೆನೂ ಕೂಟೋ ಕೈಯಿಲ್ಲ ಅದಂಗಾಯ್ತು. ಅದರದೇ ಆನಂತ ಅವರು ನೆಲೆಗಟ್ಟು ಉಳ್ಳಂತ ಅವರು ನೀತಿನ ಮಾಡೋಣ ಉಂಡು ಅವರು ಸಮಿತಿನ ಮಾಡುವ 2003 ಅದು ಆ ಸಮಿತಿ ಸೀತಾಕಾಂತ್ ಮಹಾಪಾತ್ರ 2003 ಮಾಡುವ 2004 ಹಿಂಗೆ ರಿಪೋರ್ಟ್ನ ಕೊಡಪ್ಪ. ಆ ಕೊಡ್ತಂಥ ಸಂದರ್ಭದಲ್ಲಿ ಅವು ಕೂಡ ಎಲ್ಲೂ ಅದನ್ನು ಸರಿ ಆಯಿತು ಅನ್ನೂಲ ಏದು ಮಾನದಂಡ ಮಾಡೋದು ಏದು ರೀತಿಲಿ ಹಿಂಗೆ ಕೊಡ್ಕೋದು ಹಂಗೆ ಎಂತ ಅನ್ನುವ ಆ ಭಾಷೆರ ಸಾಂಸ್ಕೃತಿಕ ಹಿನ್ನೆಲೆ ಆ ಭಾಷೆರ ಎಕ್ಕಂಜ ಶುರುವಾಚಿ ಹಣ ಮೂಲ ಎಂತ ಹಣ ಮೊಳಿ ಎಂತ ಅದನ್ನ ಹೆಚ್ಚು ಜನ ತಕ್ಕ ಬರುವ ಹೆಚ್ಚಕ್ಕೆ ಸಂಖ್ಯೆರ ಜನ ಅದನ್ನು ತಕ್ಕ ಬರುವ ಇದನ್ನೆಲ್ಲ ನೋಡ್ಕೊಂಡು ಓಣಿಂಡು ಹಂಗೆ ಹೊರದಿನ ಕೊಡಪ್ಪ ಅದನ್ನೇ ಕೊಡ್ಕೊಂಡು ಪೊಚ್ಚಂಗಿ ಚೆರಿಯ ಭಾಷೆರ ಅವಶ್ಯಕತೆ ಅವಸ್ಥೆ ಎಂತ ಹಾಕು ಪರಿಸ್ಥಿತಿ ಎಂತ ಹಾಕು ಅನ್ನೋಂಥ ಪ್ರಶ್ನೆ ಪಪ್ಪ ನಾನಾಯ್ತು ಸರ್ಕಾರ ಅದನ್ನು ಆ ವರದಿನೂ ಕೂಡಿ ಪೂರ್ತಿ ಆಯ್ತು ಇರ್ತವತ್ತೆ ಅಲ್ಲಿಗೆ ಈವರೆಗೆ ಅವರು ಪುದಿಯದಾನಂತ ಅವರ ನೀತಿನೂ ಕೂಡಿ ಮಾಡುತ್ತೆ ಇನ್ನೂ ಕೂಡಿ ಸರ್ಕಾರವೇ ಗೊಂದಲದಲ್ಲಿ ಉಂಡು ಅನ್ನನಾಯ್ತು ಅದನ್ನು ಕೂಟೊಂಡುವ ಬಾಂಡವ ಅನ್ನುವಂಥ ವಿಚಾರ ಇನ್ನೂ ಕೂಡಿ ಸ್ಪಷ್ಟವಾಯಿತು ಇಲ್ಲೇ ಅವ್ರ ಭಾಷೆನ ಕೂಟೊಂಡಂಗಿ ಎಂತೆಲ್ಲ ನೀತಿ ನಿಯಮ ಉಂಡು ಏದು ಆಧಾರತ್ರ ಮೇಲೆ ಅದನ್ನು ಕೂಟೊಂಡು ಅನ್ನುವಂಥದ್ದು ಸರ್ಕಾರಕ್ಕೆ ಕೂಡಿ ಇನ್ನೂ ಸ್ಪಷ್ಟತೆ ಇಲ್ಲ ಅನ್ನುವ ಅದರ ಜೊತೆಗೆ ಇಕ್ಕ ಪುನಃ ಕೂಟೊಂಡು ಅನ್ನುವಂಥ 38 ಭಾಷೆಯ ಮಧ್ಯದಲ್ಲಿ ಕೊಡವ ತುಳು ಕೂಡುದನಿಕೆ ನಂಗಡ ಇಕ್ಕ ಹತ್ರ ಸರ್ಕಾರ ಹತ್ರ ಕನ್ನಡ ಸಂಸ್ಕೃತಿ ಇಲಾಖೆ ಕೊಡವ ಸಾಹಿತ್ಯ ಅಕಾಡೆಮಿಕ್ ಕಾಗದನ ಉಳಿದಿತ್ತು ನಿಂಗಡ ಭಾಷೆ ಅಂಚೆಂಗೆ ಕೊಡವ ಭಾಷೆಗೆ ಉಳ್ಳಂಥ ಆದಿ ಅದು ಎಲ್ಲಿಂದ ಶುರುವಾಚಿ ಎನ್ನದೇ ಶುರುವಾಚಿ ಅದರ ಸಾಹಿತ್ಯಿಕ ಮೌಲ್ಯ ಎಂತ ಭಾಷೆಯ ಚೋದು ಎಂತ ಅದರ ಘನತೆ ಎಂತ ಸಾಂಸ್ಕೃತಿಕ ಹಿನ್ನೆಲೆ ಮುನ್ನೆಲೆ ಎಂತ ಅನ್ನೋ ಬಗ್ಗೆ ಅರಿವಿಕೆನ ತಾರಿ ಏನೇನು ಕೊಡವ ಭಾಷೆ ಎನ್ನುವಂಥದ್ದು ಸುಮಾರು ಜನ ನಾಲಾಯಿರ ಕಾಲ ದಂಡಾಯಿರ ಕಾಲ ಅಂದು ಆಚೆಂಗಿ ಕಾವೇರಿರ ಆಧಾರವಾಯಿತು ತೊಡ್ತೋದು ಆಚೆಂಗಿ ರಾಮಾಯಣ ಮಹಾಭಾರತ ಹತ್ರ ಆಧಾರ ತೊಡ್ತೋದು ಆಚೆಂಗಿ ಕೊಡವ ಪಾಜೆಗೆ ಆಯಿರ ಕಾಲ ಹತ್ರ ಅಲ್ಲ ಲಕ್ಷ ಕಾಲ ಹತ್ರ ಇತಿಹಾಸ ಉಂಡು ಅದು ಈ ಮಣ್ಣಲ್ಲಿ ಕಾವೇರಿ ಪುರಾಣ ಕಾಲತ್ತು ನನಗೆ ಇತಿಹಾಸ ತಿಂದಿರ್ತವೆ ನನಗಂಚೆಗೆ ಎಲ್ಲ ಇತಿಹಾಸತ್ರ ಮೂಲವೂ ಕೂಡಿ ಪುರಾಣವೇ ಎಲ್ಲ ಇತಿಹಾಸತ್ರ ಮೂಲವೂ ಕೂಡ ಜಾನಪದವೇ ಆನಂದಕೊಂಡು ನಂಗೆ ಪ್ರತಿಯೊರ ಆಧಾರತನ ಪುರಾಣತನ ನಂಗೆ ಇಲ್ಲೇ ಅದಲ್ಲ ಅನ್ನೋ ಕೈಲ ಎಲ್ಲ ಬಂದದ್ದು ಕೂಡಿ ಆ ಪುರಾಣ ಜಾನಪದ ಇತಿಹಾಸತ್ರ ಒಳದು ಅನ್ನೋಂಥದ್ದು ಜ್ಞಾನ ಬೆಚ್ಚನ್ನು ನೋಟೋದಾಚಂಗಿ ನಂಗಡ 4 ಯುಗ ಎಂತ ಆಚಿ ಸೃಷ್ಟಿ ಯುಗ ತ್ರೇತಾಯುಗ ಇನ್ನೇ 4 ಯುಗ ಎಂತ ಪಾತು ಆ ಯುಗ ದಂಡನೆ ಯುಗ ತ್ರೇತಾಯುಗದಲ್ಲಿ ಕಾವೇರಿ ಕೊಡಗಲು ಪುಟ್ಟುಚಿ ಅನ್ನುವಂಥದ್ದು ಆ ಕಾವೇರಿ ಪುಟ್ಟುವಂಗಿಂಜ ಮಿಂಜ ಕೊಡವ ಇಲ್ಲಿ ಇಂಜತ್ತು ಅನ್ನುವಂಥದ್ದು ಕಾವೇರಿ ಪುರಾಣದಲ್ಲಿ ಬಪ್ಪ ಸುಮಾರು
ஒரு ಅಂದಾಜಿನ ಪ್ರಕಾರ 21,65,102 ಕಾಲ ಆಯಿತು ತ್ರೇತಾಯುಗ ಶುರುವಾಯಿತು ಅನೇನು ತ್ರೇತಾಯುಗ ಹತ್ರ ಏದೇ ಮಧ್ಯത്തിൽ ಬಂತಿಕ್ಕು ಚೆಂಗೆ 21 ಲಕ್ಷ ಕಾಲ ಅಂತೂ ಆಯ್ತಲ್ಲ 21 ಲಕ್ಷ ಕಾಲ ಆಯಿತು ಬಾಂಡ ಅದು 10 ಲಕ್ಷನ ಬುಟ್ಟಿ ತರ್ಚೆಂಗೆ 10 ಲಕ್ಷ ಕಾಲ ಅಂತೂ ಆಯಿತು ನಾಕು ಇದಂಗೆ ಮಿಂಜವರ ಕತೆ ಕಡೆ ಓದಿನದು ಏನೋ ಉಂಡು ಸುಮಾರು ಕಾವೇರಿ ಪಿಂಜ ಕೊಡಗಲು ಸುಮಾರು 12 ಲಕ್ಷ ತ್ರಚಕ್ಕೆ ಕಾಲತ್ರ ಇತಿಹಾಸ ಉಂಡು ಅನೇಂಡು ನಾಯ್ತು ತ್ರೇತಾಯುಗ ಹತ್ರ ಆಧಾರಕ್ಕೆ ನೋಡ್ತೋದು ಅಚ್ಚಂಗ ಕೊಡವ ಪಾಜಕ್ಕೆ ಕೊಡವ ಇಂಜಲಿಂಜ ಕೊಡವ ಭಾಷೆ ಉಂಡು ಕೊಡವ ಸಂಸ್ಕೃತಿ ಇಂಜಲಿಂಜ ಕೊಡವ ಭಾಷೆ ಉಂಡು ಅನಾಯ್ತು ಕಾವೇರಿ ಕಿಂಜ ಮಿಂಜ ಕೊಡವ ಇಲ್ಲಿ ಇಂಜತ್ತು ರಾಮಾಯಣ ನಡೆದ ತ್ರೇತಾಯುಗತ್ಲು ರಾಮಾಯಣಕ್ಕೆ ಮಿಂಜ ಕೊಡವ ಕೊಡಗಲು ಇಂಜತ್ತು ಅನ್ನೋದಂಗೆ ಇತಿಹಾಸ ಅನ್ನುವ ಕತೆ ಅನ್ನುವ ಕಾದಂಬರಿ ಅನ್ನುವ ರಾಮಾಯಣತ್ತು ಕೂಡ ಉಲ್ಲಕ್ಕೆ ಉಂಡು ಅದಂಡ ಈ ಬರೀಕ ದ್ವಾಪರ ಯುಗತ್ಲು ಬಂದಂಥ ಮಹಾಭಾರತದ್ದು ಕೂಡಿ ಕೊಡವಡ ಬಾಗೆ ಉಲ್ಲೇಖ ಉಂಡು ಅದು ಕೂಡಿ ಸುಮಾರು ಲಕ್ಷ ಕಾಲ ತ್ರಚಕ ಆನಂತದ್ದು ದ್ವಾಪರ ಯುಗ ಆಯಿತು ಕೂಡಿ ಅನ್ನನೇ ಇಪ್ಪಕ್ಕ ಕೊಡವ ಪಾಜಕ್ಕೆ ಅಚ್ಚೊಕ್ಕೆ ಬಲ್ಲೆ ಅಂತ ಇತಿಹಾಸ ಉಂಡು ಅನ್ನಾಚೆಂಗೆ ಕೊಡವ ಪಾಜೆ ಅನ್ನೋದು ಎಲ್ಲಿಂಜ ಬಾತು ಎನ್ನನೇ ಬಾತು ಅನ್ನೋದನ್ನು ಖಂಡಿತವಾಯಿತು ಅರ್ಥ ಇಲ್ಲ ಎನ್ನನೇ ಮೂಲ ಬಾತು ಎಲ್ಲಿಂಜ ಸೃಷ್ಟಿ ಬಾತು ಆ ಸೃಷ್ಟಿರ ಕೂಡನೇ ಕೊಡವ ಪಿಂಜ ಕೊಡವ ಭಾಷೆ ಬಂದಂಥದ್ದು ಕೊಡವ ಪಾಜೆ ಬಂದಂಥದ್ದು ಇದು ನಂಗಡ ಕತೆ ಹೆಣ್ಣು ಜಾನಪದ ಕತೆ ಹೆಣ್ಣುಂಜ ನಂಗಡ ತುಂಬೆ ಮಲೆ ಮೋಳುಂಜ ಉದುಚಿತು ಆ ಬರೀ ಒಕ್ಕಿತು ಪರಂಜಂಥದ್ದು ಈ ಕೊಡವ ಸಂಸ್ಕೃತಿ ಈ ಮೂಲ ಬೇರು ಅನ್ನುವಂಥದ್ದು ಏನಂಗೆ ನಂಗಡ ಸುಮಾರು ಜನಕ್ಕೆ ஒரு ಪಿರಾಂದು ಉಂಡು ನಂಗಡ ಒಬ್ಬ ನೇಣಿಪ್ಪ ನಂಗಡ ಸ್ನೇಹಿತ ಒಬ್ಬ ಪದವಣ್ಣಕ್ಕೆ ಇಷ್ಟಪಡ್ಲೆ ಈಗ ನನ್ನ ಪ್ರಕಾರ ನಂಗಕ್ಕೆ ಸುಮಾರು ಜನಕ್ಕೆ ನಂಗಡ ಅಪ್ಪನ ಅಪ್ಪ ಅನ್ನೋಂಗಿಂಜ ಪಕ್ಕದ ರೋಡ್ಲು ಪಪ್ಪ ಅಂಕಲ್ನೇ ಅಪ್ಪನ ಹಾಕೋ ಖುಷಿ ಏನೇನು ಸೊ ಅದು ದರ್ಕಂಗೆ ಬೇಜಾರಪ್ಪದ ಹೆಂಚಂಗಿ ಮಾಪ್ ಇರಡು ನಂಗೆ ತಕ್ಕ ನಂಗೆ ಅನ್ನೋದು ಅನಿವಾರ್ಯವೂ ಆಯ್ತಿಪ್ಪ ನಂಗೆ ನಂಗಡ ಮೂಲಕ ನಂಗಕ್ಕೆ ಅರಿವು ಇಲ್ಲತ್ತೆ ದಾರು ಅಣ್ಣುಚಿ ಅವು ಅಣ್ಣುಚಿ ಇವು ಅಣ್ಣುಚಿ ಅಣ್ಣಿಂಡು ಹಂಗೆ ಕಾಟನ್ನ ನಂಗೆ ಅನ್ನೋ ಕಪ್ಲೆ ನಂಗಡ ಮನೇಲಿ ಉಳ್ಳವೋ ನಂಗಡ ಕೂಡ ಉಳ್ಳವೋ ನಂಗಡ ಚಾಕನವೋ ನಂಗಡ ಅಮ್ಮ ಅಣ್ಣಿ ತಂದವೋ ನಂಗಡ ಅಪ್ಪ ಅದನ್ನಾಯ್ತು ನಂಗಡ ಅಪ್ಪ ನಂಗಡದೆ ಅದನ್ನು ದಯವೆಚ್ಚಿತು ನಂಗೆ ಎಲ್ಲಿಂಜೋ ಬಂದ ಹಿಂಗೆ ಅನ್ನೋದಿಲ್ಲ ನಂಗೆ ಲಕ್ಷ ಕಾಲದ ಇತಿಹಾಸ ಈ ಮಂಡಲು ಉಂಡು ಇಂಜ ಭಾಷೆಯ ವಿಚಾರ ಅಥವಾ ಪಾಜರ ವಿಚಾರಕ್ಕೆ ಒಪ್ಪದ ಚೆಂಗಿ ಕೊಡವ ಪಾಜರ ಚೋದೆ ಎಂತ ಮೂಲ ಎಂತ ಅನ್ನೋದು ಇಕ್ಕ ಕೊಡವ ಸಾಹಿತ್ಯ ಅಕಾಡೆಮಿಕ್ ಕರ್ನಾಟಕ ಸರ್ಕಾರ ಒಳದಿನಂತ ಕಾಗದ ಇದೆ ಕೊಡವ ಭಾಷೆಯ ಚೋದನ ಅರಿಚಿಟ್ಟಿದ್ದಾರೆ ಅದಂಗೆ ಆ ಚೋದು ಎಂತ ಉಂಡು ಅದನ್ನ ಘನತೆ ಎಂತ ಉಂಡು ಅದನ್ನ ಕನ ಎಂತ ಉಂಡು ಅದನ್ನ ಮೌಲ್ಯ ಎಂತ ಉಂಡು ಅದನ್ನ ಅವರು ಭಾಷಾ ಶ್ರೀಮಂತಿಕೆ ಅನ್ನೋಲ್ಲ ಆ ಶ್ರೀಮಂತಿಕೆ ಹೆಚ್ಚಕ್ಕೆ ಉಂಡು ಅನ್ನೋದನ್ನು ನಂಗೆ ಅರ್ಥ ಮಾಡಿಸಿಟ್ಟಿದ್ದಾರೆ ಏನು ಅಂತನ ಕೇಟಿ ಆ ಸಂಸ್ಕೃತಿರ ಕೂಡ ನಿಂಗಳ ಪಾಜಕ್ಕೆಂತ ಸಂಬಂಧ ಉಂಡು ಆ ಮಣ್ಣರ ಕೂಡ ನಿಂಗಕ್ಕೆಂತ ಸಂಬಂಧ ಉಂಡು ಆ ಪಾಜಕ್ಕೆಂತ ಸಂಬಂಧ ಉಂಡು ಅನ್ನೋದನ್ನು ಅರಿಚಿಟ್ಟಿದ್ದಾರೆ ಅಂದಕ್ಕೆ ಕೊಡವ ಪಾಜಕ್ಕೆ ಅದಂದೇ ಆದಂಥ ಹಿನ್ನೆಲೆ ಮುನ್ನೆಲೆ ಉಂಡ ಇಲ್ಲಿ ಅನ್ಕ ಪದಚಂಗೆ ಖಂಡಿತವಾಯಿತು ಕೊಡವ ಪಾಜೆ ಅನ್ನುವಂಥದ್ದು ಭಾರಿ ಶ್ರೀಮಂತವಾದಂಥ ಅವರ ಸಂಸ್ಕೃತಿ ಸಂಸ್ಕಾರ ಉಳ್ಳಂಥದ್ದು ಪಿನ್ನ ಅದಂದೇ ಆದಂಥ ಕನತನ ಬೆಚ್ಚಂಡು ಬಂದಂಥದ್ದು ಅಂತ ಎನ್ನಂಗದಂಚೆಗೆ ಇಲ್ಲಿ ಕನ್ನಡತ್ನ ನಂಗೆ ಹೊಡ್ಚಂಡು ಪದಚಂಗೆ ಹಳೆಗನ್ನಡ ನಡುಗನ್ನಡ ನವ್ಯಗನ್ನಡ ಅನ್ಬಪ್ಪಲ್ಲ ಇನ್ನೊರು ಭಾಗದಿಂದ ಭಾಷಾವಾರು ಪ್ರಾಂತವಾರು ಕನ್ನಡ ಅನ್ಬಪ್ಪ ಉತ್ತರ ಕನ್ನಡದಲ್ಲಿ ஒரு ಭಾಗ ಮಲೆನಾಡು ಕನ್ನಡ ಕರಾವಳಿ ಕನ್ನಡ ಈ ಬರಿ ಮೈಸೂರು ಕನ್ನಡ ಹಳೆ ಮೈಸೂರು ಕನ್ನಡ ಈ ಥರ ಎಲ್ಲ ಅವ್ರ ಭಾಗ ಬಪ್ಪಲ್ಲ ಅಂದರೆ ಕೊಡವ ತಕ್ಕಲು ಕೂಡಿ ಪಳೆಪಳಿಯ ತಕ್ಕು ಉಂಡು ಪಳೆಪಳಿಯ ಭಾಗ ಉಂಡು ಅದೆಲ್ಲವೂ ಕೂಡಿ ಆ ಭಾಷಾ ಶ್ರೀಮಂತಿಕೆ ಆ ಭಾಷೆಯ ಚೋದನ ಎಡ್ತು ಕಾಟುವ ಓರ್ ಜಾಗತ್ಲು ಅನ್ನೋದು ಅಚ್ಚಂಗಿ ಎನ್ನಡ ಓನೆಡ ಬಂದ್ಯಡ ಕೇಟ್ಯಡ ಕೊಡ್ತಿಯಡ ಒಡ್ದ್ಯಡ ಉಂಡ್ಯಡ ಎಡ್ತುಗ ಕೊಡ್ತುಗ ಕೇಟುಗ ಈ ಚೌಟಿ ಬುಡಿಯ ಕೊಂದು ಬುಡಿಯ ಹೊಜ್ಜಿ ಬುಡಿಯ ಬಡ್ಚಿ ಬುಡಿಯ ಇನ್ನನೇ ಅವರು ತಕ್ಕ ಬಾತಂಗಿ ಇನ್ನೊರು ಬರಂಜ ಹೊಪ್ಪಳ ಬಪ್ಪಳ ಕೊಡಪ್ಪಳ ಕೊರಪ್ಪಳ ಕಾವಳ ಕೂವಳ ಹೋನಿಯನ ಬಂದ್ಯನ ಉಂಡ್ಯನ ಕುಡ್ಚನ ಕೊಡ್ತ್ಯನ ಕ್ವಾಂದನ ಈ ಥರ ಅವರು ಭಾಗತ್ಲು ಬಾತಂಗಿ ಗೋಪ ಬಪ್ಪ ಕೊಡಪ್ಪ ಕ್ವಾಂಬ ಕೂವ ಕಾವ ಇವೆಲ್ಲ ಹಕಾರನ ಯೂಸ್ ಮಾಡಿಂಡು ತಕ್ಕ ಬರೆಯೋದು ಆಚೆಂಗೆ ಇನ್ನೊರು ಬರಂಜ ಈಗ ನಂಗೆ ಎಲ್ಲರೂ ತಕ್ಕ ಬರೆಯೋನಕ್ಕೆ ಪೋಪ ಬಪ್ಪ ಉಂಬ ಕುಡಿಪ ಆವೋ ಈವೋ ಮಾವ ಮಾಯಿ ಅದ್ದ ಬುದ್ಧ ಜೂಜಾಜು ಚಾವು ಈ ಥರ ಎಲ್ಲ ಈ ಓರೋರು ಭಾಗದಲ್ಲಿ ಪರಂದಂಡು ಬಂದಂಥದ್ದು ಈಗ ನಾನು ಗಂಡನಕ್ಕೆ ಅವರು ಭಾಗತ್ರ ಆಯ್ಕೆ ಅವರು ಗಟ್ಟು ಭಾಗತ್ರ ಅವ್ರ ಭಾಗ ಈಗ ಅವ್ರ ಅಚ್ಚಕ್ಕೆ ಬಳಕೆಯಲ್ಲಿ ಉಂಡು ಅವ್ರ ಅಚ್ಚಕ್ಕೆ ಭಾಷಾ ಪ್ರೇಮಾಯಿಗಳಲ್ಲಿ ಉಳ್ಳನಕ್ಕೆ ಉಂಡು ಇನ್ನೊರು ಭಾಗತ್ರ ನಂಗೆ ಓಳನಾಡಲ್ ಭಾಗத்தில் ಇಂಜಂತ ಅವರ ಮೂಲ ಪಡಿಯ ತಕ್ಕ ಎಂತ ಇಂತು ಅದು ಅಕೀರಿ ಸ್ಟೇಜಿൽ ಉಂಟು ಹೇಳೋರು ನಾ ಗೊತ್ತುಳನಕ್ಕೆ ಅವರು 100-200 ಜನ ಅದನ್ನ ತಕ್ಕೊಂಡು ಅಡಿಕ್ಕು ಈಗ
ತುಂಬ ಚಾಯ್ದು ಸರಿಯಾನ ಆ ಮೂಲ ಕೊಡೋದಕ್ಕನ ಪರಂದನ್ನುಳ್ಳಂತ ஒரு 10-20 ஆளைக்கு அங்கட காலத்துல ஆபரிக்கு ಅದಕ್ಕೆ ಇಪ್ಪಲೆ ಆ ಚೋದೆ ಬಾರೆ ಅದಕ್ಕೆ ಸ್ಪಷ್ಟವಾಯಿತು ಪೂರ್ತಿ ತಕ್ಕನ ಉಚ್ಚಾರ ಮಾಡಿತು ಪೂರ್ತಿ ತಕ್ಕನ ತುಂಡು ಚಿಟ್ಟಿತು ಬರೆಯೋದು ಆ ತಕ್ಕಲು ಎಲ್ಲಿಯೂ ಕೂಡಿ ಅರೆ ಒತ್ತು ಇಲ್ಲತ್ತೆ ಅರ್ಕ ಇಲ್ಲತ್ತೆ ಅರೆ ಇಲ್ಲತ್ತೆ ಅದಕ್ಕನ ಪೂರ್ತಿ ಆಯಿತು ಬರೆಯುವಂಥದ್ದು ಎನ್ನಂಗ ಆ ತಕ್ಕು ಚತ್ತಂಡು ಬಾತು ಅನ್ಸಂಗಿ ಅನನ್ಯ ಪರಿವಯಂಗಳ ಕುತ್ತ ಪರಿವ ಕಾಚಿ ಅನನ್ಯ ಪರಿವಯಂಗಳ ತಿಕ್ಕಾರತ್ತ ಕಾಂಪ ಕಾಚಿ ಅನನ್ಯ ಪರಿವಯಂಗಳ ಆಂಡ ಮೂಲತನ ಆಂಡ ಮೌಲ್ಯತನ ಅದನ್ನ ಚೋದನ ಅರ್ಥ ಮಾಡಿಯವತ್ತೆ ಅಂಗಳ ಎಲ್ಲಿಂಜೋ ಬಂದನೆ ಕಾಚಿ ಎಲ್ಲಿ ಆಧುನಿಕತೆಯ ಪ್ರಭಾವಕ್ಕೆ ದಾರನೋ ಖುಷಿ ಪಡ್ತೋಕಾಯ್ತು ದಾರಕ್ಕೂ ನಂಗಡ ಚಾಯಿನ ಕಾಟ್ಯೋಕಾಯ್ತು ಓರು ರೀತಿಯ ನಂಗಡ ಮೂಲತನ ಒಳಪಿಸಿಟ್ಟು ನಂಗಡ ಮೇಲೆ ಚುಣ್ಣ ಪೊಜ್ಜೊಂಡು ಪೇಂಟ್ ಪೊಜ್ಜೊಂಡು ಅಥವಾ ಬೇರೆ ರಂಗರ ಮಾತಿಯಂಡು ನಂಗಡ ಮೂಲತನತನ ಒಳಪಿಸಿಟ್ಟು ಬೆಚ್ಚಂಡ ಕಾರಣಕ್ಕಾಯ್ತು ಅಂತ ஒரு ಜಾನಪದೀಯ ಭಾಷಾ ಸೊಗಡು ಅಳಂಜಂಡು ಪೋಪ ಕಾಚಿ ಅನ್ನನಾಯ್ತು ಈಗ ಕುಗ್ಗಟ್ಟು ಭಾಗದಲ್ಲೂ ಕೂಡಿ ಅದನ್ನೇ ಇಕ್ಕೋ ಓರಚ್ಚಕ್ಕೆ ಬಾಲ್ಯಕಾರಕ್ಕೆ ಅದು ಜಾಗೃತಿ ಆಯಿತು ಎಚ್ಚರ ಆಯಿತು ಆ ಭಾಷೆನ ತಕ್ಕ ಬರೆಯೋಕೆ ಆ ಪಾಜರ ಚೋದನ ಅರಿಯೋಕೆ ಸುಮಾರು ಎಳುತ್ತುಲಾಡು ತಕ್ಕಲಾಡು ಅದನ್ನ ಪ್ರಯತ್ನ ಈಗ ಮಾಡಿ ನೋಡಿ ಚಂಗೆ ಆ ಭಾಗದ ಜನಗೆ ಅದು ಅರ್ಥ ಆಯ್ತಲ್ಲ ಅರ್ಥ ಆಪಲ ಏನಂಗೆ ಅಂಚಂಗೆ ಅದು ಇಂಜೋರು 10-20 ಕಾಲನೂ ಇಲ್ಲ ಇಂಜೋರು 7-8 ಕಾಲತ್ತು ಅವರು 4-5 ಮಂಡೆ ಪೋಚೆಗಂತೂ ಆತಕ್ಕೆ ಚತ್ತತ್ತು ಅನ್ನುವಂಥದ್ದು ஒரு ಬೇಜಾರತ್ರ ವಿಚಾರ ಇನ್ನತ್ತ 4 ಭಾಗದಲ್ಲಿ ಚೋದು ಉಳ್ಳಂತ ಒರೇ ಪದತನ ಒರೇ ರೀತಿನ ಅನ್ನುವಂಥ ಒರೇ ತಕ್ಕು ಕೊಡೋ ತಕ್ಕು ಆಚಂಗಿ ಬೊರೆ ಭಾಗದಲ್ಲಿ ಅದಕ್ಕೆ ಆದಿ ಅಂತ್ಯ ಪಿಂಜ ಆದಿ ಮಧ್ಯ ಪಿಂಜ ನವ್ಯ ಅನ್ನುವಂಥ ஒரு ಭಾಗದಲ್ಲಿ ಬಂದಂಥ ಬದಲಾವಣೆ ಭಾಷಾ ಬದಲಾವಣೆ ಅನ್ನುವಂಥದ್ದು ಇದು ಕೂಡಿ ಕಾಲತ್ರ ಕೂಡಿ ಆವಿಷ್ಕಾರ ಆಯಣ್ಣು ಬಂದನಕ್ಕೆ ನಂಗಡ ಪ್ರಾಕೃತಿಕ ಬದಲಾವಣೆ ನಂಗಡ ಜೈವಿಕ ಬದಲಾವಣೆ ನಂಗಡ ಎಂಥ ಅವರು ಆಧುನಿಕತೆಯ ಸೊಗಡುಕ್ಕೆ ನಂಗೆ ಒಗ್ಗಂಡು ಬಂದಂಥದ್ದು ಇದನ್ನು ಇನ್ನನೇ ಬಂದಂಥ ಭಾಷೆಯ ಚೋದು ಇಚ್ಚಕ್ಕೆ ಮೌಲ್ಯ ಉಳ್ಳಂಥ ಕೊಡವ ಪಾಜಕ್ಕೆ ಖಂಡಿತ ಒಟ್ಟನೆ ಪಟ್ಟಿಗೆ ಕೂಟೊಂಡಂಗೆ ಎಂತ ಮಾಡೋಣ ಅಂಚಂಗಿ ನಂಗಡ ಸ್ವಾರ್ಥತನ ಬಿಟ್ಟಿತ್ತು ನಾನು ನನ್ನಿಂಜ ನನ್ನೊಂದು ನಾಕಾಯಿತು ಅನ್ನೋದನ್ನು ಬಿಟ್ಟಿತ್ತು ಅಂಡ ನೇರಾನ ಸ್ವತ್ತು ಎಂತ ಉಂಡು ಸ್ವಾದ ಎಂತ ಉಂಡು ಚೋದು ಎಂತ ಉಂಡು ಅಂಡ ಮೂಲ ಎಂತ ಉಂಡು ಅಂಡ ಮೊಳಿ ಎಂತ ಉಂಡು ಅದನ್ನು ಅರಂಜಂಡು ಅದನ್ನು ಒತ್ತಂಡು ಅದಂಗೆ ಒತ್ತನ್ನಕ್ಕೆ ನಂಗೆ ಎಂತನ ಎಚ್ಚಕನ ಎತ್ತು ಚುಡೋಣ ವಚಕನ ಎತ್ತು ಚಿಟ್ಟತೆ ಅಂಚಂಗಿ ಖಂಡಿತವಾಯಿತು ನಂಗೆ ಕೇಟನೆ ಪಟ್ಟಿಗೆ ನಂಗಳ ಕೂಟೋಕೆ ಎಲ್ಲ ರೀತಿಯ ಬೊರೆ ಸುಮಾರು ಪಾಜನ ಎಲ್ಲರೂ ಕೂಟನಂತ ಬಯ್ಯ ಎಂತ 14 ಆನಪ್ಪನ 8 ಪಾಜನ ಕೂಟನಂತ 8 ಪಾಜರ ಹಂಗೆ ಕೂಟುವಂಗ ಹಿಂಗೆ ಮಾಡಿದಂಥದ್ದು ರಾಜಕೀಯ ಪಿಂಜ ಸಾಂಸ್ಕೃತಿಕ ಒತ್ತಡ ರಾಜಕೀಯ ಒತ್ತಡ ಅನ್ನೋಂಥದ್ದು ಭಾರಿ ಬಲ್ಲೆ ಕೆಲಸ ಮಾಡಿದ್ದಲ್ಲಿ ಸಾಂಸ್ಕೃತಿಕ ಹಿನ್ನೆಲೆ ಹಿಂಜಂಗಾಯ್ತು ರಾಜಕೀಯವಾಯ್ತು ಹಿಂಗೆ ಪ್ರಭಾವ ಬೀರೋಕಾಯ್ತು ಹಂಗಾಯ್ತು ನಂಗಳಲ್ಲಿ ಎಲ್ಲ ಶ್ರೀಮಂತಿಕೆಯೂ ಉಂಡು ಪಡಿಯಾಮೆ ಉಂಡು ನಂಗಡ ಸಾಂಸ್ಕೃತಿಕ ಬೀರ್ಯ ಉಂಡು ಸಾಹಿತ್ಯಾತ್ಮಕ ಚೋದು ಉಂಡು ಸಾಹಿತ್ಯಕ ಮೌಲ್ಯ ಉಂಡು ಭಾಷಾ ಶ್ರೀಮಂತಿಕೆ ಉಂಡು ಅನ್ನನೇ ರಾಜಕೀಯ ಒತ್ತಡ ಒಂದು ಬರಂಡು ರಾಜಕೀಯ ಒತ್ತಡ ಬರೋಣವೆಂಗಿ ನಂಗೆ ಸರಿಯಾನ ನಂಗಡ ಎಂಥ ಅವಶ್ಯಕತೆ ಉಂಟಲ್ಲ ಅವಶ್ಯಕ ಒತ್ತಂಥ ಅಂಶತನ ಎತ್ತು ಚುಡುವಂಥ ಕೆಲಸ ಆಚೆಂಗಿ ಖಂಡಿತವಾಯಿತು ಆಪ ಈಕಾಕಲೆ ನಂಗಡ ಕೊಡವ ಸಾಹಿತ್ಯ ಅಕಾಡೆಮಿಯ ಕಾರ್ಬಾರ್ನ ಕೈ ಇಟ್ಟಿತು ಅನ್ನನೇ ಹಂಗಾಯ್ತು ನೈಪ ಹಿಂಗಡ ಅವರು ಕಮಿಟಿನೂ ಕೂಡ ಹಿಂಗೆ ಮಾಡಿತ್ತು ಖಂಡಿತವಾಯಿತು ಮಿಂಜಕದು ಕೈ ಕೂಡುವ ಆಪಚ್ಚಕ್ಕೆ ಬೆರಿಯ ಇದು ಆಪ ಆಚೆಂಗಿ ಅದಂಗೆ ಮಿಂಜ ಸರ್ಕಾರ ಆಂಡೋಳಲ್ಲ ಸರ್ಕಾರತ್ಕೊಳ್ಳಂಥ ಗೊಂದಲತನ ಸರಿ ಮಾಡಿಕೊಂಡು ಎಲ್ಲ ಭಾಷೆನ ಒಟ್ಟನೆ ಛೇದಕ್ಕೆ ಏದನ್ನೆಲ್ಲ ಕೂಟೊಂಡು ಅದಂಗೆ ಏದಂಗೆಲ್ಲ ಯೋಗ್ಯತೆ ಉಂಡು ಎಂಥ ಮಾನದಂಡ ಅನ್ನೋದನ್ನು ರೂಪಿಸಿಟ್ಟತ್ತೆ ಅಂಚಂಗಿ ಖಂಡಿತವಾಯಿತು ಅದಕ್ಕೆ ಕೊಡೋತಕ್ಕೆ ಆದ್ಯ ಸ್ಥಾನತ್ಲೆ ಬಪ್ಪ ಖಂಡಿತ ಕೊಡೋತಕ್ಕೆ ಘಟನೆ ಪರಿಚಯದ ಕೂಡ ಮಿಂಜವರ ದಿನ ನಂಗಡ ಮಕ್ಕಳು ಮರಿ ಮಕ್ಕಳು ಕೊಡೋತಕ್ಕಲು IAS ಮಾಡೋಕೆ IPS ಮಾಡೋಕೆ ಅಥವಾ ಏದಂಗೆ ಯೂನಿವರ್ಸಿಟಿಲಿ ಬೇರೆ ಪ್ರೋಗ್ರಾಮ್ ಮಾಡೋಕೊಳ್ಳಂಗೆ ಅವಕಾಶ ಕೊಟ್ಟುವ ಅಂಥವ್ರ ಕಾಲ ನೇರ ಕೂಡಿ ಬರಡು ಕೊಡವಾಮೆ ಉಳಿಯಡು ಬಳಿಯಡು ಎಲ್ಲರಿಗೂ ನಲ್ಲ